ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತೇಜಸ್ ಕಿಚನ್. ಮನೆಗೆ ಯಾರಾದರೂ ನೆಂಟರು ಬಂದಾಗ ದಿಢೀರಾಗಿ ಈ ಥರ ಬಿರಿಯಾನಿ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿ ತುಂಬ ಬೇಗ ಆಗುತ್ತೆ. ಈಗ ಮಿಕ್ಸಿ ಜಾರಿಗೆ ಒಂದು 10 ಹಸಿಮೆಣಸಿನ್ಕಾಯಿ, ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ. ಈಗ ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಇಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಕೊತ್ತಂಬರಿ ಮತ್ತು ಪುದೀನದಲ್ಲಿ ಕಡ್ಡಿಗಳಿದ್ರೂ ಪರವಾಗಿಲ್ಲ, ಕಡ್ಡಿ ಸಮೇತನ ಹಾಕ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಳ್ಳೋಣ. ನೋಡಿ, ಈಗ ಗಟ್ಟಿಗೆ ಪೇಸ್ಟ್ ರೆಡಿ ಆಗಿದೆ ಅಲ್ಲ. ಈಗ ನಾವು ಚಿಕನ್ನ ಸ್ವಲ್ಪ ಉಪ್ಪು, ಅರಿಶಿನ ಮತ್ತು ನಿಂಬೆಹಣ್ಣು ಹಾಕಿ ತೊಳೆದು ಪಕ್ಕಕ್ಕೆ ಇಟ್ಕೊಂಡಿದ್ವಿ. ಈಗ ಚಿಕನ್ಗೆ ನಾವಿಲ್ಲಿ ರುಬ್ಬಿರೋದಲ್ಲಿ ಅರ್ಧ ಭಾಗ ಮಾತ್ರ ಸೇರಿಸ್ಕೊಳ್ಳಿ ಮತ್ತು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಈಗ ಇಲ್ಲಿ ನಾವು ಅರಿಶಿನದ ಪುಡಿ, ಧನಿಯಾ ಪುಡಿ ಮತ್ತು ಖಾರದ ಪುಡಿ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೇನೆ ಸ್ವಲ್ಪ ಮೊಸರು ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ಗೆಲ್ಲ ಚೆನ್ನಾಗಿ ಹಿಡಿಯೋ ಥರ ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಕೊಬಿಡಿ. ತುಂಬ ಹೊತ್ತು ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಇಲ್ಲ. ಮುಚ್ಚಳ ಹಾಕಿ ನಾವು ಎಲ್ಲ ಐಟಮ್ ರೆಡಿ ಮಾಡೋವರೆಗೂ ಪಕ್ಕಕ್ಕೆ ಇಟ್ಕೊಂಡ್ರೆ ಸಾಕು. ಈಗ ನೋಡಿ, ಒಂದು ಪಾವಷ್ಟು ನಾನು ರಾ ರೈಸ್ ತಗೊಂಡಿದ್ದೀನಿ. ಮಾಮೂಲಿ ನಾವು ಅನ್ನ ಮಾಡ್ಕೊಳ್ತೀವಲ್ಲ ಆ ರೈಸ್. ಮತ್ತು ಇಲ್ಲಿ ಇನ್ನೊಂದು ಪಾವಷ್ಟು ನಾವು ಬಾಸ್ಮತಿ ರೈಸ್ ತಗೊಂಡಿದ್ದೀನಿ. ಇದನ್ನು ಒಂದು 2-3 ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕಿ ನೆನೆಸಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಅಲ್ಲಿವರೆಗೂ ಅಕ್ಕಿ ಚೆನ್ನಾಗಿ ನೆನೀತಾ ಇರಲಿ. ನಾವು ಮಾಮೂಲಿ ತಿನ್ನೋ ರೈಸಲ್ಲಿ ಕೂಡ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಕುಕ್ಕರ್ಗೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್. ಮತ್ತು ನಾವು 2-3 ಟೀ ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೊಳ್ಳೋಣ. ನೀವು ಯಾವುದಾದ್ರೂ ಒಂದೇ ಕೂಡ ಹಾಕ್ಕೋಬಹುದು. ಈಗ ನಮ್ಮ ಮನೇಲಿ ಏನು ಮಸಾಲೆ ಪದಾರ್ಥ ಇರುತ್ತೋ ಅವುಗಳನ್ನೇ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಚಕ್ಕೆ, 1 ಸ್ಟಾರ್, 2 ಪಲಾವ್ ಎಲೆ, 1 ದೊಡ್ಡದು ಕಪ್ಪುದು ಏಲಕ್ಕಿ, 4 ಚಿಕ್ಕ ಏಲಕ್ಕಿಗಳು, 4 ಲವಂಗ, ಸ್ವಲ್ಪ ಕಲ್ಲು ಹೂವು, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸೋಂಪು ಕಾಳು ಹಾಕ್ತಾಯಿದ್ದೀನಿ. ಕಲ್ಲು ಹೂವು ಇದ್ದರೆ ಒಂಚೂರು ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟನ್ನು ಒಂದು ಸಾರಿ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಈಗ ಸಣ್ಣಗೆ ಕಟ್ ಮಾಡಿರೋಂಥ 3 ಈರುಳ್ಳಿಗಳನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕೆಂಪಗಾಗಲಿ. ಈಗ ನಾವು 3 ಟೊಮೆಟೊಗಳನ್ನ ಸೇರಿಸ್ಕೊಳ್ಳೋಣ. ಈ ಟೊಮೆಟೊ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾವು ರುಬ್ಬಿ ಅರ್ಧ ಮಸಾಲೆ ಪಕ್ಕಕ್ಕೆ ಇಟ್ಕೊಂಡಿದ್ವಲ್ಲ, ಆ ಅರ್ಧ ಮಸಾಲೆನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಇದು ಎಲ್ಲನೂ ಈಗ ಚೆನ್ನಾಗಿ ಫ್ರೈ ಆಗುತ್ತೆ. ಫ್ರೆಂಡ್ಸ್, ಮನೆಗೆ ಯಾರಾದರೂ ನೆಂಟರು ಬಂದಾಗ ಅಥವಾ ಹಬ್ಬಗಳ ಟೈಮಲ್ಲಿ ದಿಢೀರ್ ಅಂತ ಹೇಳಿ ಹಬ್ಬ ಎಲ್ಲ ಮುಗಿದ ಮೇಲೆ ನಾವು ನಾನ್ ವೆಜ್ ಯಾವಾಗ ಮಾಡ್ಕೊಳ್ತೀವಲ್ಲ ಆವಾಗ ದಿಢೀರ್ ಅಂತ ಮಾಡ್ಕೋಬಹುದು. ತುಂಬ ರುಚಿಯಾಗಿರುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲ ಸೇರಿಸ್ಕೊಳ್ಳೋಣ. ಈ ಬಿರಿಯಾನಿ ಮಸಾಲೆ ಬಂದುಬಿಟ್ಟು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು, ಅಂಗಡಿಯಿಂದ ತಂದ್ಕೊಳ್ಳೋದಿಲ್ಲ ನಾವು. ಈಗ ನಾವು ಚಿಕನ್ನ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗಿರುತ್ತೆ. ಬಂದವರೆಲ್ಲರೂ ಕೇಳ್ತಾರೆ, ತುಂಬ ಚೆನ್ನಾಗಿದೆ ಬಿರಿಯಾನಿ, ಹೊಸ ವೆರೈಟಿ ಥರ ಮಾಡಿದ್ದೀರಾ, ತುಂಬ ರುಚಿಯಾಗಿದೆ ಅಂತ ಹೇಳಿ. ಅಷ್ಟೊಂದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಚಿಕನ್ನು ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ. ಈಗ ನಾವು ನೀರು ಸೇರಿಸ್ಕೊಳ್ಳೋಣ. ನಾವಿಲ್ಲಿ 2 ಪಾವಷ್ಟು ಅಕ್ಕಿ ತಗೊಂಡಿದ್ದೀವಿ. ನಿಮ್ಗೆ ಯಾವುದ್ರಲ್ಲಿ ಬೇಕೋ ಅದರಲ್ಲಿ ಅಳತೆ ಮಾಡಿಕೊಂಡು ತಗೊಳ್ಳಿ. ಇದಕ್ಕೆ ನಾವಿಲ್ಲಿ 4 ಗ್ಲಾಸಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಅಕ್ಕಿಯಲ್ಲಿರೋ ನೀರೆಲ್ಲ ಸೋಸಿಬಿಟ್ಟು ಅಕ್ಕಿನ ಸೇರಿಸ್ಕೊಳ್ಳೋಣ. ನಾವಿಲ್ಲಿ ರಾ ರೈಸ್ ತಗೊಂಡಿರೋದ್ರಿಂದ ನಾವಿಲ್ಲಿ 4 ಗ್ಲಾಸ್ ನೀರು ಸೇರಿಸ್ಕೊಂಡಿದ್ದೀವಿ. ಬಿರಿಯಾನಿ ಏನಿದ್ರೂ ಸ್ವಲ್ಪ ಸಾಫ್ಟಾಗಿದ್ದರೆ ತುಂಬ ರುಚಿಯಾಗಿರುತ್ತೆ. ನಾವಿಲ್ಲಿ ವಿಸಿಲ್ ಕೂಗಿಸೋದಿಲ್ಲ, ಆದ್ದರಿಂದ ಸ್ವಲ್ಪ ಬೇಯೋವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳೋಣ. ಒಂದು ಸೈಡಿಂದ ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ನೋಡಿ, ಅನ್ನ ಚೆನ್ನಾಗಿ ಬೇಯ್ತಾ ಇದೆ ಅಲ್ಲ. ತುಂಬ ಜನ ಈ ಕುಕ್ಕರಲ್ಲೆಲ್ಲ ಬಿರಿಯಾನಿ ಮಾಡಿದಾಗ ಕೆಳಗಡೆ ತಳ ಅಂಟುತ್ತೆ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ, ತಳ ಅಂಟೋದಿಲ್ಲ, ತುಂಬ ರುಚಿಯಾಗಿ ಕೂಡ ಬರುತ್ತೆ. ಇದನ್ನು ನಾವು ಕ್ರಿಸ್ಮಸ್ಗೆ ಮಾಡಿದ್ದು ಬಿರಿಯಾನಿ ತುಂಬ ರುಚಿಯಾಗಿತ್ತು.
ಎಲ್ರಿಗೂ ತುಂಬ ಇಷ್ಟ ಆಯಿತು. ಬಂದಿರೋ ನೆಂಟರೆಲ್ಲರಿಗೂ ತುಂಬಾ ಕೇಳಿದ್ರೆ ಹೇಗೆ ಮಾಡಿದ್ರಿ ಅಂತ ಹೇಳಿ. ನೋಡಿ ಈಗ ಕೊನೆಗೆ ಸ್ವಲ್ಪ ಕಸ್ತೂರಿ ಮೇಥಿ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಹಾಕಿ ಸಿಮ್ಮಲ್ಲಿ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಮೀಡಿಯಮ್ ಉರಿಯಲ್ಲಿ ಅಥವಾ ಸಿಮ್ಮಲ್ಲಿ ಇಟ್ಕೊಳ್ಳಿ. ಒಂದು ವಿಜಿಲ್ ಕೂಗಿಸೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. 7ರಿಂದ 8 ನಿಮಿಷ ಆದಮೇಲೆ ನೋಡಿ ನಾನು ಓಪನ್ ಮಾಡಿದ್ದೀನಿ. ಅನ್ನ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಮತ್ತು ಬಿಡಿ ಬಿಡಿಯಾಗಿ ಆಗಿದೆ. ಮುದ್ದೆ ಆಗಿಲ್ಲ. ಅನ್ನ ಕೂಡ ಚೆನ್ನಾಗಿ ಬೆಂದಿದೆ. ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಖಂಡಿತ ಒಂದು ಸಾರಿ ಟ್ರೈ ಮಾಡಿ. ನಿಮಗೆ ನಮ್ಮ ಚಾನಲ್ ಈ ರೆಸಿಪೀಸ್ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.